ಒಂದೇ ಹೃದಯದ 10 ದೀಪಗಳು. ಮಲೆನಾಡಿನ ಹಸಿರು ಮಾರುಕಟ್ಟೆಯಾಚೆ ಸೂರ್ಯಗಿರಿ ಎನ್ನುವ ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯ ಜನರೆಲ್ಲರೂ ಪರಿಶ್ರಮಿಗಳು. ಆದರೆ ಕೆಲ ವರ್ಷಗಳಿಂದ ಹಳ್ಳಿಯಲ್ಲಿ ವಿದ್ಯುತ್ ಸಮಸ್ಯೆ, ನೀರಿನ ಕೊರತೆ ಮತ್ತು ಮಳೆ ಬರದ ದುಃಖ. ರಾತ್ರಿ ಬಂದರೆ ಇಡೀ ಹಳ್ಳಿ ಕತ್ತಲಲ್ಲಿ ಮುಳುಗುತ್ತಿತ್ತು. ಈ ಹಳ್ಳಿಯಲ್ಲೇ 12 ವರ್ಷದ ಆಶಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳಿಗೆ ಒಂದು ದೊಡ್ಡ ಕನಸು. ನನ್ನ ಹಳ್ಳಿ ಮತ್ತೆ ಹಳೆಯಂತೆ ಬೆಳಕು ತುಂಬಿರಬೇಕೆ. ಅವಳು ಶಾಲೆಯಿಂದ ಬಂದ ಮೇಲೆ ಹಳೆಯ ಪುಸ್ತಕಗಳು, ಪತ್ರಿಕೆಗಳು, ತಾಮ್ರದ ತಂತಿಗಳನ್ನು ಸಂಗ್ರಹಿಸಿ ಸಣ್ಣಪುಟ್ಟ ಪ್ರಯೋಗಗಳನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು. ಒಂದು ದಿನ ಸಂಜೆ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ ಆಶಾಳನ್ನು ನೋಡಿ ಅಜ್ಜಿ ಹೇಳಿದರು, ಕನ್ಯೆ, ಬೆಳಕು ಎಂದರೇನು ಗೊತ್ತಾ? ದೀಪವಲ್ಲ, ದೀಪ ಹಚ್ಚುವ ಮನಸ್ಸು ಬೆಳಕು. ಈ ಮಾತು ಆಶಾಳ ಮನಸ್ಸಿನಲ್ಲಿ ಗಾಢವಾಗಿ ಉಳಿಯಿತು. ಹಳ್ಳಿಯ ಬಳಿ ಒಂದು ಹಳೆಯ ಮಠವಿತ್ತು. ಅಲ್ಲಿ ಸ್ವಾಮಿ ಶಿವಪ್ರಸಾದರು ಇರುತ್ತಿದ್ದರು. ಆಶಾಳಿಗೆ ಸ್ವಾಮಿಗಳದ್ದು ಜ್ಞಾನ ಪರಂಪರೆ ಎಂದು ಗೊತ್ತಿತ್ತು. ಒಂದು ಬೆಳಿಗ್ಗೆ ಆಶಾ ಮಠದ ಕಡೆ ನಡೆದು ಹೋದಳು. ಸ್ವಾಮಿ ಅವಳನ್ನು ನೋಡಿ ಸಂತೋಷದಿಂದ ನಕ್ಕರು. ಏನು ಬೇಕಮ್ಮ? ಆಶಾ ತನ್ನ ಹಳ್ಳಿಯ ಸಮಸ್ಯೆಗಳನ್ನು ವಿವರಿಸಿ ಕೇಳಿದಳು. ಸ್ವಾಮಿ, ನಮ್ಮ ಹಳ್ಳಿಗೆ ಬೆಳಕು ಬೇಕು. ಸ್ವಾಮಿ ನಕ್ಕು ಒಂದು ಚಿಕ್ಕ ಪೆಟ್ಟಿಗೆಯನ್ನು ಕೊಟ್ಟರು. ಇದರೊಳಗೆ 10 ದೀಪಗಳಿವೆ. ಆದರೆ ದೀಪಗಳು ಬೆಳಗಲು ಒಂದೇ ಹೃದಯದ 10 ಜನ ಬೇಕು. ಅವಳು ಅಚ್ಚರಿಯಿಂದ ಕೇಳಿದಳು, ಅಂದರೆ? ಸ್ವಾಮಿ ಹೇಳಿದರು, ಬೆಳಕು ಕಾಣಲು ಮೊದಲ ಬೆಳಕು ಒಳಗೆ ಹಚ್ಚಬೇಕು. ಸ್ವಾಮಿಗಳ ಮಾತು ಕೇಳಿ ಆಶಾ ಹಳ್ಳಿಯ ಸುತ್ತ ನಡೆದು 10 ವಿಭಿನ್ನ ಜನರನ್ನು ಸೇರಿಸಲು ಹೊರಟಳು. ಬೋಳಿಯಣ್ಣ ಕೃಷಿ ನಷ್ಟ ಕಂಡರೂ ನಗುವಿನ ಮುಖ. ಸುಜಾತಾ ಅಕ್ಕ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳುವವಳು. ಕೃಷ್ಣಪ್ಪ ತಾತ ಮಳೆ ನೀರು ಸಂಗ್ರಹಣೆ ತಟ್ಟೆಗಳನ್ನು ಮಾಡುವವನು. ರೇಖಾತಾಯಿ ಮಹಿಳೆಯರಿಗಾಗಿ ಪಾಠಶಾಲೆ ನಡೆಸುವವಳು. ಮಣಿಕುಲಾಯಿ ಕೆಲಸ ಮಾಡುತ್ತಾ ಸಹ ಇತರರಿಗೆ ಸಹಾಯ ಮಾಡುವ ಹುಡುಗ. ಪಾರ್ವತಿ ಅಜ್ಜಿ ಮಕ್ಕಳಿಗೆ ಹಳೆಕಥೆ ಹೇಳುವವಳು. ನಾಗೇಂದ್ರ ಹಳ್ಳಿಯ ತಪಾಲುಗಾರ. ಶಿವಮ್ಮ ಬಾಕಿಗೆ ವಸ್ತು ಕೊಡುವ ಸಹೃದಯಿ ಅಂಗಡಿ ಮಾಲಕಿ. ಪುಟ್ಟರಾಜು ಮರ ನೆಡುವ ಬಾಲಕ. ಆಶಾ ಬೆಳಕಿನ ಕನಸು ಹಿಡಿದ ಬಾಲೆ. ಎಲ್ಲರನ್ನೂ ಸೇರಿಸಿ ಆಶಾ ಮಠಕ್ಕೆ ಕರೆದುಕೊಂಡು ಹೋದಳು. ಸ್ವಾಮಿ 10 ದೀಪಗಳನ್ನು ಜೋಡಿಸಿ ಎಲ್ಲರನ್ನೂ ವೃತ್ತಕ್ಕೆ ಕುಳ್ಳಿರಿಸಿದರು. ನೀವು 10 ದೀಪಗಳು. ನೀವೇ ನಿಮ್ಮ ಹಳ್ಳಿ. ಸ್ವಾಮಿ ದೀಪಗಳನ್ನು ಹಚ್ಚಲಿಲ್ಲ. ಬದಲಾಗಿ ಹೇಳಿದರು, ಪ್ರತಿಯೊಬ್ಬರೂ ನಿಮ್ಮೊಂದಿಗಿರುವವರಿಗೆ ಒಂದು ಸಹಾಯ ಮಾಡಿ. ಬೆಳಕು ಅಲ್ಲಿ ಹುಟ್ಟುತ್ತದೆ. ಅವರ ಮಾತಿನಿಂದ ಹಳ್ಳಿ ಜನರ ಮನದಲ್ಲಿ ಬದಲಾವಣೆ ಶುರುವಾಯಿತು. ಮುಂದಿನ 10 ದಿನಗಳಲ್ಲಿ ಪ್ರತಿದಿನ ಒಂದು ಒಳ್ಳೆಯ ಕೆಲಸದ ಮೂಲಕ ಒಂದು ಬೆಳಕು ಬೆಳಗಿತು. ಮೊದಲನೇ ದಿನ ಎಲ್ಲರೂ ಸೇರಿ ಹಳ್ಳಿಯ ಕೊಳವನ್ನು ಸ್ವಚ್ಛ ಮಾಡಿದರು. 2ನೇ ದಿನ ಮಳೆ ನೀರು ಸಂಗ್ರಹಣೆ ವ್ಯವಸ್ಥೆ ಮಾಡಿದರು. 3ನೇ ದಿನ ಸುಜಾತಾ ಅಕ್ಕ ಹೊಸ ಮಕ್ಕಳಿಗೆ ತರಗತಿಯನ್ನು ಆರಂಭಿಸಿದರು. 4ನೇ ದಿನ ಹಳ್ಳಿಯ ರಸ್ತೆಯ ಬದಿಯಲ್ಲಿ 100 ಮರಗಳನ್ನು ನೆಟ್ಟರು. 5ನೇ ದಿನ ಎಲ್ಲರೂ ಸೇರಿ ಬೋಳಿ ಅಣ್ಣನ ಹೊಲದ ಬಳಿ ಕೆರೆ ತೋಡಿದರು. 6ನೇ ದಿನ ಮಹಿಳೆಯರಿಗಾಗಿ ರೇಖಾತಾಯಿ ಹೊಸ ಕೌಶಲ ತರಬೇತಿಯನ್ನು ನೀಡಿದರು. 7ನೇ ದಿನ ಹಳ್ಳಿಯ ಯುವಕರು ವ್ಯರ್ಥ ವೆಚ್ಚಗಳನ್ನು ನಿಲ್ಲಿಸಿ ಸಮಿತಿ ರಚಿಸಿದರು. 8ನೇ ದಿನ ಎಲ್ಲ ಮನೆಗಳಲ್ಲಿ ಸ್ವಚ್ಛತಾ ಅಭಿಯಾನ ಮಾಡಿದರು. 9ನೇ ದಿನ ಮಠದ ಬಳಿಯ ನದಿ ಮಾರ್ಗವನ್ನು ಸ್ವಚ್ಛಗೊಳಿಸಿದರು. 10ನೇ ದಿನ ಹಳ್ಳಿ ತುಂಬಾ ಒಂದೇ ಮನಸ್ಸಿನಿಂದ ಕೂಡಿದ ಕುಟುಂಬವಾಯಿತು. 10 ದಿನಗಳ ನಂತರ ಸ್ವಾಮಿ ಎಲ್ಲರನ್ನೂ ಮತ್ತೆ ಮಠಕ್ಕೆ ಕರೆಸಿಕೊಂಡರು. ಈಗ ದೀಪಗಳು ಬೆಳಗುತ್ತವೆ. ಸ್ವಾಮಿ ದೀಪಗಳನ್ನು ಒಂದೊಂದಾಗಿ ಹಚ್ಚುತ್ತಿದ್ದಂತೆ ಆ ದೀಪಗಳು ಸಾಮಾನ್ಯ ದೀಪಗಳಂತಿರಲಿಲ್ಲ. ಅವುಗಳ ಬೆಳಕು ಇಡೀ ಹಳ್ಳಿಯ ಮೇಲೆ ಹರಡಿತು. ಹಳ್ಳಿ ಮತ್ತೆ ಬೆಳಗಿತು. ಆದರೆ ಜನರು ತಿಳಿದುಕೊಂಡರು, ದೀಪವನ್ನು ಹಚ್ಚಿದದ್ದು ಸ್ವಾಮಿಯಲ್ಲ, ನಾವು ಒಂದೇ ಮನಸ್ಸು ಹೊಂದಿದ್ದದ್ದೇ ಬೆಳಕು. ಕಾಲ ಕಳೆದರೂ ಬೆಳಕು ಹಳ್ಳಿಯಿಂದ ಮಾಯವಾಗಲಿಲ್ಲ. ನೀರು ಬಂದಿತು, ಮಳೆ ಸುರಿಯಿತು, ಕೃಷಿ ಚೆನ್ನಾಯಿತು. ಮಠಕ್ಕೆ ಈಗ 100 ಜನ ಬರುತ್ತಿದ್ದರು. ಆಶಾ ದೊಡ್ಡವಳಾದ ಮೇಲೆ ವಿಜ್ಞಾನಿಯಾಗಿದಳು. ಆದರೆ ಅವಳು ಎಲ್ಲಿದ್ದರೂ ಹೇಳುತ್ತಿದ್ದಳು, ನನ್ನ ಹಳ್ಳಿಯನ್ನು ಬೆಳಗಿಸಿದದ್ದು ವಿಜ್ಞಾನ ಅಲ್ಲ, 10 ಹೃದಯಗಳ ಒಗ್ಗಟ್ಟು. ಕಥೆಯ ಸಂದೇಶ: ಒಗ್ಗಟ್ಟಿನಲ್ಲಿ ಅಸಾಧ್ಯವೂ ಸಾಧ್ಯ. ಹೃದಯದ ಬೆಳಕು ಯಾವ ದೀಪಕ್ಕೂ ಮಿಗಿಲು. ಸಣ್ಣ ಸಹಾಯ ಕೂಡ ದೊಡ್ಡ ಬದಲಾವಣೆ ತರಬಹುದು.